ನಮಸ್ಕಾರ ಸ್ಟ್ರೇಂಜರ್ಸ್. ಇವತ್ತು ನಾವು ನೋಡಕ್ಕೆ ಹೋಗ್ತಿರೋದು ಒಂದು ಥ್ರಿಲ್ಲಿಂಗ್ ಹೈಜಾಕ್ ಸ್ಟೋರಿನ. ಯಾಕೆ ವೇಟ್ ಮಾಡ್ತಿದ್ದೀರಾ? ಬನ್ನಿ ನನ್ನ ಜೊತೆ ಆ ಸ್ಟೋರಿನ ನೋಡ್ಕೊಂಬರೋಣ. ಏನಾಯಿತು, ಹೆಂಗಿತ್ತು ಆ ಸ್ಟೋರಿ, ಯಾವ ಥರ ಆಯಿತು ಎಲ್ಲನೂ ನೋಡ್ಕೊಂಬರೋಣ. ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. DB Cooper. DB Cooper. DB DB Cooper. DB Cooper. DB Cooper. DB Cooper. 24 ನವೆಂಬರ್ 1971 ಅಮೇರಿಕದೊಳಗೆ ನಾರ್ತ್ ವೆಸ್ಟ್ ಓರಿಯೆಂಟ್ ಏರ್ಲೈನ್ಸ್ ಅನ್ನೋ ಒಂದು ಏರ್ಲೈನ್ಸ್ ಒಳಗೆ ಒಂದು ಫ್ಲೈಟು ಪೋಲ್ಯಾಂಡಿಂದ ಸಿಯಾಟಲ್ ನಗರಕ್ಕೆ ಹೋಗ್ತಾ ಇರ್ತೈತಿ. ಆ ಪೋಲ್ಯಾಂಡಿಂದ ಸಿಯಾಟಲ್ ನಗರಕ್ಕೆ ಹೋಗೋ ಫ್ಲೈಟು ಬರೀ 30 ನಿಮಿಷದ ಫ್ಲೈಟ್ ಆಗಿರ್ತೈತಿ. ಡೊಮೆಸ್ಟಿಕ್ ಫ್ಲೈಟ್ ಆಗಿರ್ತೈತಿ. ಫ್ಲೈಟ್ ಒಳಗಿರೋ ಜನ 36 ಪ್ಯಾಸೆಂಜರ್ಸು, 6 ಕ್ರೂ ಮೆಂಬರ್ಸು ಇರ್ತಾರೆ. ಅದು 30 ನಿಮಿಷದ ಫ್ಲೈಟ್. ಆದರೆ ಆ 36 ಪ್ಯಾಸೆಂಜರ್ಸ್ ಒಳಗೆ ಒಬ್ಬನು ಹೈಜಾಕರ್ ಇರ್ತಾನಂತ ಯಾರಿಗೂ ಗೊತ್ತಿರಲ್ಲ. ಹೈಜಾಕರು ನೋಡೋಕೆ ಬ್ಲ್ಯಾಕ್ ಸೂಟು, ಬ್ಲ್ಯಾಕ್ ಟೈ, ವೈಟ್ ಶರ್ಟ್, ಬ್ಲ್ಯಾಕ್ ಪ್ಯಾಂಟ್, ಕೂಲಿಂಗ್ ಗ್ಲಾಸ್, ಟಿಪಿಕಲ್ ಬಿಸ್ನೆಸ್ ಮ್ಯಾನ್ ಥರ ಇರ್ತಾನೆ. ಅವನ ಹೆಸರು DB ಕೂಪರ್ ಅಂತ. ಅವನು ಆಗಿನ 1971 ಕಾಲದೊಳಗೆ ಅಲ್ಲಿ ಡೊಮೆಸ್ಟಿಕ್ ಫ್ಲೈಟ್ನ ಯಾರು ಚೆಕ್ ಮಾಡ್ತಿರ್ಲಿಲ್ಲ, ಎನ್ಕ್ವೈರಿ ಮಾಡ್ತಿರ್ಲಿಲ್ಲ. ಅವನು ವಯಸ್ಸು ಹತ್ರ 40 ಆಸುಪಾಸು ಇರ್ತೈತಿ. ಅವನು ಹತ್ತಿದ ತಕ್ಷಣ ಲಾಸ್ಟ್ ಸೀಟು 18E ಸೀಟಿಗೆ ಹೋಗಿ ಕೂತ್ಕೊಂಡು ಫ್ಲೈಟು ಟೇಕಪ್ ಆಗುತ್ತೆ. ಅವನು ಇಂಟ್ರೊಡಕ್ಷನ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾನೆ. ನನ್ನ ಹೆಸರು ಡ್ಯಾನ್ ಕೂಪರ್ ಅಂತ ಹೇಳಿ. ಅದೇ ಫ್ಲೈಟ್ ಒಳಗೆ ಪ್ರಯಾಣ ಬೆಳೆಸಿದಂಥ ಗಗನಸಖಿ ಫ್ಲೋರೆನ್ಸ್ ಶೆಫ್ನರ್ ಅವಳು ಅವನ ಹತ್ತಿರ ಬರ್ತಾಳೆ. ಬಂದಾಗ ಅವನು ಅವಳಿಗೆ ಒಂದು ನೋಟ್ ಕೊಡ್ತಾನೆ. ಆ ನೋಟ್ನ 23 ಓಲ್ಡ್ ಇರೋ ಫ್ಲೋರೆನ್ಸು ಏನು ಅನ್ಕೊಂತಾಳೆ, ಇವನು ಫ್ಲರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ನನ್ನ ಹತ್ರ ಅಂತ ಅಂದ್ಕೊಂಡು ಆ ನೋಟ್ನ ಇಸ್ಕೊಂಡು ಹೋಗ್ಬಿಡ್ತಾಳೆ. ಆಮೇಲೆ ಡ್ಯಾನ್ ಕೂಪರ್ ಮತ್ತು ಅವಳನ್ನ ವಾಪಸ್ ಕರೆದು, ಮ್ಯಾಮ್ ಸ್ವಲ್ಪ ಅದನ್ನು ನೋಟ್ನ ಓಪನ್ ಮಾಡಿ ನೋಡಿ ಅಂತ ಹೇಳ್ತಾನೆ. ಆ ನೋಟ್ ಒಳಗೆ ಏನಂತ ಬರ್ದಿರ್ತದಂತ, ಮಿಸ್ ಐ ಹ್ಯಾವ್ ಎ ಬಾಂಬ್, ಪ್ಲೀಸ್ ಸಿಟ್ ಬೈ ಮೀ ಅಂತ ಬರ್ದಿರ್ತೈತಿ. ಅದು ನೋಟ್ನ ಓದಿದ ತಕ್ಷಣ ಗಾಬರಿಯಿಂದ ಅವಳು ಬಂದು ಅವನ ಪಕ್ಕದಲ್ಲಿರೋ ಸೀಟ್ನಾಗ ಕೂತ್ಕೊಂತಾಳೆ. ಕೂತ್ಕೊಂಡು ಮುಟ್ಲೆ ಅವಳು ಆಗಲೂ ನಂಬಿಕೆ ಬಂದಿರಂಗಿಲ್ಲ ಅವಳಿಗೆ ಅವನ ಹತ್ರ ಬಾಂಬ್ ಐತಿ ಅಂತ. ಆಗ ಅವನು ಬ್ರಿಟ್ ಕೇಸ್ನ ಓಪನ್ ಮಾಡಿ 6 ಸಿಲಿಂಡ್ರ್ ಇರೋದು, ರೆಡ್ ಕಲರ್ ಸಿಲಿಂಡ್ರ್ ಟೈಪ್ ಇರೋದು, ಮತ್ತು ಆಮೇಲೆ ಒಂದು ಬ್ಯಾಟ್ರಿ ಫಿಕ್ಸ್ ಮಾಡಿರೋದು ಒಂದು ಬಾಂಬ್ ರೀತಿದು ಒಂದು ತೋರಿಸ್ತಾನೆ. ಆವಾಗ ಅವಳಿಗೆ ನಂಬಿಕೆ ಬರ್ತೈತಿ. ಆಮೇಲೆ ಅವಳು ಏನೇನು ಡಿಮ್ಯಾಂಡ್ ಐತಿ ಅವನದು ಅಂತ ಕೇಳ್ತಾಳೆ. ಅವನಿಗೆ $2 ಲಕ್ಷ ಅಮೌಂಟು ಮತ್ತು 4 ಪ್ಯಾರಾಚೂಟ್ ಬೇಕು ನನಗೆ, ಮುಂದ್ಗಡೆದು 2 ಹಿಂದ್ಗಡೆದು 2 ಪ್ಯಾರಾಚೂಟ್ ಬೇಕು ಅಂತ ಅವನು ಬೇಡಿಕೆ ಇಡ್ತಾನೆ. ಆಮೇಲೆ ಅವಳು ಅಲ್ಲೇ ಹತ್ತಿರ ಇರೋ ಟೀನಾಗ ಕಾಲ್ ಮಾಡಿ ಇದನ್ನು ಹೇಳ್ತಾಳೆ. ಆವಾಗ ಇದು ನೋಟ್ ತೊಗೊಂಡೋಗಿ ಪೈಲಟ್ ಕೈಯಾಗ ಕೊಡ್ತಾಳೆ. ಕೊಟ್ಬಿಟ್ಲೆ ಪೈಲಟ್ಗಳು ಅಲ್ಲಿರೋ ಪ್ಯಾಸೆಂಜರ್ಸಿಗೆ ಯಾರಿಗೂ ಇದು ಸುದ್ದಿ ಗೊತ್ತಾಗದೇ ಇರೋ ರೀತಿ ಅವರು ನೋಡ್ಕೊತಾರೆ. ಏರ್ ಹೋಸ್ಟೆಸ್ ಡ್ಯಾನ್ ಕೂಪರ್ ಏನು ಡಿಮ್ಯಾಂಡ್ ಮಾಡ್ತಾನೆ ಅಂದರೆ, ನನಗೆ ಸಂಜೆ 5 ಒಳಗಡೆ $2 ಲಕ್ಷ ಅಮೌಂಟು ಒಂದು ಬ್ಯಾಗ್ನಲ್ಲಿ ಹಾಕ್ಕೊಂಡು, ಮುಂದ್ಗಡೆ 2 ಪ್ಯಾರಾಚೂಟು, ಹಿಂದ್ಗಡೆ 2 ಪ್ಯಾರಾಚೂಟ್. ಫ್ಲೈಟ್ ಲ್ಯಾಂಡ್ ಆದ ತಕ್ಷಣ ರಿಫಿಲ್ ಟ್ಯಾಂಕ್ ಬೇಕು ಅಂತ ಹೇಳ್ತಾನೆ. ಹೇಳಿದ ತಕ್ಷಣ ಆಮೇಲೆ ಏನಾದರೂ ಇದ್ರೊಳಗೆ ಹೆಚ್ಚು ಕಡಿಮೆ ಮಾಡೋಕ್ಕೆ ಏನಾದರೂ ನೀವು ನೋಡಿದ್ರೆ ನಾನು ಈ ಬಾಂಬಿನಿಂದ ಇಡೀ ವಿಮಾನ ಬ್ಲಾಸ್ಟ್ ಮಾಡ್ತಾನೆ ಅಂತ ಹೇಳ್ತಾನೆ. ಇಷ್ಟೆಲ್ಲ ಆದರೂ ಯಾವುದೇ ಪ್ಯಾಸೆಂಜರ್ಗೆ ಈ ಸುದ್ದಿ ಮುಟ್ಟಿರಲ್ಲ. ಆಗ ಪೈಲಟ್ಗಳು ಏರ್ಲೈನ್ ಪ್ರೆಸಿಡೆಂಟಿಗೆ ಕಾಲ್ ಮಾಡಿ ಇದು ವಿಷಯನ ಮುಟ್ಟಿಸ್ತಾರೆ. ಮುಟ್ಟಿಸಿದ ತಕ್ಷಣ ಏರ್ಲೈನಿಂದು ಪ್ರೆಸಿಡೆಂಟು ಏನು ಮಾಡ್ತಾರೆ ಅಂದ್ರೆ, ಅವನು DB ಕೂಪರ್ ಏನೇನು ಬೇಡಿಕೆಯನ್ನು ಇಟ್ಟಿದ್ದಾನ ಅವನದು ಬೇಡಿಕೆನೆಲ್ಲ ಪೂರೈಕೆ ಮಾಡೋಣ ಅಂದ್ಕೊಂಡು FBI ಕಾಂಟ್ಯಾಕ್ಟ್ ಮಾಡಿ ಅದು ಸಿಯಾಟಲ್ ಬ್ಯಾಂಕ್ $2 ಲಕ್ಷ ಅಮೌಂಟ್ ತರಕ್ಕೆ ಅರೇಂಜ್ ಮಾಡಿರ್ತಾರೆ. ಮಾಡಿಸಿದ ತಕ್ಷಣ ಅವರು ಎಮರ್ಜೆನ್ಸಿಗೆ ಬೇಕಂತಂದು ದುಡ್ಡಿನ ಕಟ್ಟುಗಳನ್ನು ಇಟ್ಟಿರ್ತಾರೆ. ಆ ಕಟ್ಟುಗಳನ್ನು ಬ್ಯಾಗ್ ಒಳಗೆ ಹಾಕ್ಕೊಂಡು ತೊಗೊಂಡು ಬರ್ತಾರೆ. ಯಾಕೆ ಏರ್ಲೈನ್ ಪ್ರೆಸಿಡೆಂಟು ಅವನ ಡಿಮ್ಯಾಂಡ್ ಪೂರೈಕೆ ಮಾಡೋಕ್ಕೆ ಒಪ್ಕೊಂತಾರ ಅಂತಂದ್ರೆ, ರೆಪ್ಯುಟೇಷನ್ ಪ್ರಶ್ನೆ ಆಗಿರ್ತೈತಿ. ಏರ್ಲೈನ್ಸಿಂದು ಈ ಥರ ಹೈಜಾಕ್ ಆಗೈತಿ ಅಂತ ಎಲ್ಲ ಕಡೆ ಗೊತ್ತಾದ್ರೆ ಅವ್ರದ್ದು ರೆಪ್ಯುಟೇಷನ್ ಎಲ್ಲಿ ಹಾಳಾಕತ್ತಿ, ನಮ್ಮ ಏರ್ಲೈನ್ಸಿಗೆ ಎಲ್ಲಿ ಕೆಟ್ಟ ಹೆಸರು ಬರ್ತೈತೆ ಅನ್ನೋ ಒಂದೇ ಕಾರಣಕ್ಕೆ ಅವನದು ಡಿಮ್ಯಾಂಡ್ ಏನೇನು ಕೇಳ್ತಾ ನಮ್ಮನ್ನ ಪೂರೈಕೆ ಮಾಡೋಕ್ಕೆ ಪ್ರೆಸಿಡೆಂಟು ಒಪ್ಕೊಂಡಿರ್ತಾರೆ. ಎಮರ್ಜೆನ್ಸಿಗೆ ಅಂತ ಇಟ್ಟಿರೋ ಹಣದ ಕಟ್ಟನ್ನು ತೊಗೊಂಡು ಬಂದಿರೋದು ಆ ಹಣದ ಕಟ್ಟು, ಎಮರ್ಜೆನ್ಸಿ ಹಣದ ಕಟ್ಟು ಹಿಂದಿನ ಒಂದು ಸ್ಪೆಷಲ್ ಥಿಂಗ್ ಐತಿ. ಅದು ನಿಮ್ಗೆ ಮುಂದೆ ವಿಡಿಯೋದೊಳಗೆ ಗೊತ್ತಾಗತ್ತಿ. ಆದ ಹಣ ಕಟ್ಟುಗಳನ್ನು ಯಾಕೆ ತಂದು ಅವನಿಗೆ ಕೊಟ್ಟರು ಅಂತ. ಆದರೆ ಇಲ್ಲೊಂದು ಸಮಸ್ಯೆ ಆಗಿತ್ತು. ಏನಂದ್ರೆ, ಫ್ಲೈಟು ಜಸ್ಟ್ ಇರೋದು 30 ನಿಮಿಷದ ಫ್ಲೈಟ್ ಆಗಿತ್ತು. ಆದ್ರೆ ಅರೇಂಜ್ ಮಾಡೋಕ್ಕೆ ಭಾಳ ಟೈಮ್ ಬೇಕಿತ್ತು. ಆಗ ಏನು ಮಾಡ್ತಾರೆ ಪೈಲಟ್ಗಳು ಅಂದ್ರೆ, ಫ್ಲೈಟ್ನ ಮೇಲ್ಗಡೆನೇ ಆಕಾಶದೊಳಗೆ ತಿರುಗಿಸ್ತಾ ಇರ್ತಾರೆ.
ಹಣ ಅರೇಂಜ್ ಆಗೋವರೆಗೂ 30 ನಿಮಿಷದ ಫ್ಲೈಟ್ ಹೋಗಿ 3 ಅವರ್ ಹತ್ರ ಬರ್ತೈತಿ. ಆ ಒಳಗಿರೋ ಪ್ಯಾಸೆಂಜರ್ಸಿಗೆ ಏನು ಅನಿಸ್ತೈತಿ ಅಂದ್ರೆ ಫ್ಲೈಟ್ ಯಾಕೆ ಇಷ್ಟು ಡಿಲೇ ಆಗ್ತೈತಿ ಅಂತ ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಗೈತಿ. ಆಗ ಪೈಲಟ್ಗಳು ಏನು ಮಾಡ್ತಾರೆ, ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ ಫ್ಲೈಟ್ ಒಳಗೆ. ಇದು ಫ್ಲೈಟ್ ಒಳಗೆ ಸ್ಮಾಲ್ ಆಗಿ ಒಂದು ಟೆಕ್ನಿಕಲ್ ಇಶ್ಯೂ ಆಗೈತಿ, ಆದ್ದರಿಂದ ಫ್ಲೈಟು ಇಳ್ಸೋಕ್ಕಾಗ್ತಿಲ್ಲ, ಅದು ಸರಿ ಆದಮೇಲೆ ನಾವು ಫ್ಲೈಟ್ ಇಳಿಸ್ತೇವೆ ಅಂತ ಹೇಳ್ತಾರೆ. ಆಗ ಎಲ್ಲ ಪ್ಯಾಸೆಂಜರ್ಸ್ ನಂಬ್ಕೊಂಡು ಆಮೇಲೆ ಫ್ಲೈಟ್ನ ಆಲ್ಮೋಸ್ಟ್ 3 ಅವರ್ ಆದಮೇಲೆ ಲ್ಯಾಂಡ್ ಮಾಡ್ತಾರೆ. 5:46ಗೆ ಸಂಜೆ ಲ್ಯಾಂಡ್ ಮಾಡಿದ ತಕ್ಷಣ ಎಲ್ಲ ಜನ ಇಳಿದು ಹೋಗ್ತಾರೆ. ಇಳಿದು ಹೋಗಿ ರಿಫಿಲ್ ಮಾಡೋಕೆ ರಿಫಿಲ್ ಟ್ಯಾಂಕರ್ ಬರ್ತೈತಿ. ಆಮೇಲೆ ಅವನು ಏನೇನು ಬೇಡಿಕೆ ಇಟ್ಟಿದ್ದ, ಒಂದು ಬ್ಯಾಗ್ ಒಳಗೆ $2 ಲಕ್ಷ, ಆಮೇಲೆ 2 ಪ್ಯಾರಾಚೂಟ್ ಮುಂದಿಂದು, 2 ಪ್ಯಾರಾಚೂಟ್ ಹಿಂದಿಂದು, ಆಮೇಲೆ ಅವನಿಗೆ ರಿಫಿಲ್ ಮಾಡೋಕೆ ಟ್ಯಾಂಕು, ವಾಪಸ್ ಹೋಗೋಕೆ ಫ್ಲೈಟು, ಅವನಿಗೆ ಯಾರ್ಯಾರು ಬೇಕಿತ್ತು ಅವರಷ್ಟೇ ಇದ್ದರು. ಆಮೇಲೆ ಎಲ್ಲರೂ ಪ್ಯಾಸೆಂಜರ್ಸ್ ಇಳಿದ್ರು ಮತ್ತು ಏರ್ ಹಾಸ್ಟ್ಸು ಇಳಿದು ಹೋಗ್ಬಿಟ್ರು. ಇಳಿದು ಹೋದ ತಕ್ಷಣ ಅಲ್ಲಿ ಧೈರ್ಯವಾಗಿ ಇದ್ದವಳು ಅಂದ್ರೆ ಟೀನಾ ಒಬ್ಳು ಮತ್ತು ಇಬ್ಬರು ಪೈಲಟ್ ಅವನ ಜೊತೆ ಒಳ್ಳೆ ವಾಪಸ್ ಆದ ಫ್ಲೈಟ್ ಒಳಗೆ ಹೋಗ್ತಾರೆ. The hijacker, carrying a briefcase which held explosives. He asked for $200,000 and 4 parachutes. Once his demands have been met, Jumps out of a damn jet in the middle of the night. I mean, there's just something kind of badass about that. this is a case that questions who you are, what you believe, what you want to believe, and what really happened. ಇವಾಗ ಫ್ಲೈಟಲ್ಲಿರೋದು 3 ಜನ, ಪೈಲಟ್ ಇಬ್ಬರು, ಟೀನಾ ಒಬ್ಳು, DB ಕೂಪರ್ ಒಬ್ಳು. ಟೀನಾ ಅಮೌಂಟು ಬ್ಯಾಗ್ ತೊಗೊಂಡು ಬಂದು DB ಕೂಪರ್ ಕೈಯಾಗ ಕೊಡ್ತಾಳೆ. DB ಕೂಪರು ಆಮೇಲೆ ಪ್ಯಾರಾಚೂಟ್ಗಳನ್ನ ತಗೊಂಡು ಬಂದು ಕೊಡ್ತಾಳೆ. ಕೊಟ್ಟ ತಕ್ಷಣ DB ಕೂಪರ್ ಅನ್ನೋ ಒಂದು ಹೆಸರು ಹೆಂಗೆ ಬಂತಪ್ಪ ಅಂದ್ರೆ, ಅವನ ಹೆಸರು ನಿಜವಾದ ಹೆಸರು ಡ್ಯಾನ್ ಕೂಪರ್. ಇದು ಡ್ಯಾನ್ ಕೂಪರು ಹೋಗಿ DB ಕೂಪರ್ ಹೆಂಗಾದ. DB ಕೂಪರ್ ಅನ್ನೋದು ಒಬ್ಬ ನ್ಯೂಸ್ ರಿಪೋರ್ಟರ್, ಫೇಮಸ್ ನ್ಯೂಸ್ ರಿಪೋರ್ಟರ್, ಒಂದು ನ್ಯೂಸ್ ಚಾನಲ್ ಇರ್ತೈತಿ. ಅದ್ರೊಳಗೆ ಅವನು ಹೇಳುವಾಗ ಏನೋ ಒಂದು ಮಿಸ್ಟೇಕ್ ಮಾಡಿ ರಾಂಗ್ ಆಗಿ ಅವನ ಹೆಸರು ಹೇಳ್ಬಿಟ್ಟಿರ್ತಾನೆ DB ಕೂಪರ್ ಅಂತ. ಆ DB ಕೂಪರನ್ನು ತೊಗೊಂಡು ಎಲ್ಲ ನ್ಯೂಸ್ ಚಾನಲ್ನವರು DB ಕೂಪರ್ ಅಂತ ಹೇಳಿ ಅದ ನೇಮ ಅವನಿಗೆ ಬಿದ್ದುಬಿಡ್ತೈತಿ. ಅವನ ಹೆಸರು ನಿಜವಾದ ಹೆಸರು ಡ್ಯಾನ್ ಕೂಪರ್ ಆಗಿರ್ತೈತಿ. ಇವಾಗ ಟೀನಾ ಮೆಕ್ಲೋವ್ ಬಂದು ಅವನಿಗೆ $2 ಲಕ್ಷ ಅಮೌಂಟನ್ನು ಬ್ಯಾಗ್ ಕೊಟ್ಟು ಆಮೇಲೆ ಪ್ಯಾರಾಚೂಟ್ಗಳನ್ನು ಕೊಡ್ತಾಳೆ. ಇನ್ಸ್ಟ್ರಕ್ಷನ್ ನೋಟನ್ನು ಕೊಡೋಕೆ ಸ್ಟಾರ್ಟ್ ಮಾಡ್ತಾಳೆ ಪ್ಯಾರಾಚೂಟಿಂದು. ಅವ್ನು ಹೇಳ್ತಾನೆ DB ಕೂಪರ್, ನನಗಿದು ಅವಶ್ಯಕತೆ ಇಲ್ಲ, ನನಗೆ ಬರುತ್ತೆ ಯೂಸ್ ಮಾಡೋಕ್ಕೆ ಪ್ಯಾರಾಚೂಟ್ ಅಂತ ಹೇಳಿ ಅವಳು ಟೀನಾ ಮೆಕ್ಲೋವ್ನ ಮುಂದೆ ಕಳಿಸ್ತಾನೆ. ನೀವು ಅಲ್ಲಿ ಪೈಲಟ್ಗಳು ಇರೋ ಕೋಚಿಗೆ ಹೋಗ್ರಿ, ನಾನು ಇಲ್ಲೇ ಇರ್ತೀನಿ ಅಂತ ಕಳಿಸ್ತಾನೆ. ಟೀನಾ ಮೆಕ್ಲೋವ್ ಅಲ್ಲಿ ಪೈಲಟ್ ಇರೋ ಕೋಚ್ ಹೋಗ್ತಾಳೆ. ಅದು ಕ್ಲೋಸ್ ಮಾಡ್ಕೊಂಡು ಇವನು ರೆಡಿ ಆಗೋಕ್ಕೆ ಸ್ಟಾರ್ಟ್ ಆಗ್ತಾನೆ. ಪ್ಯಾರಾಚೂಟ್ಗಳು ಒಂದು ಪ್ಯಾರಾಚೂಟ್ನ ಆ ದುಡ್ಡಿರೋ ಅಮೌಂಟ್ ಇರೋದಕ್ಕೆ ಕಟ್ತಾನೆ. ಪ್ಯಾರಾಚೂಟ್ ಕಟ್ಟಿ ಇವನು ಪ್ಯಾರಾಚೂಟ್ ಹಾಕೊಂತಾನೆ. ಆಮೇಲೆ ಅದು ಒಂದು ಸಿಗ್ನಲ್ ಕೊಡ್ತಾನೆ. ಸಿಗ್ನಲ್ ಕೊಟ್ಟ ತಕ್ಷಣ ಅದು ಎಮರ್ಜೆನ್ಸಿ ಎಕ್ಸಿಟ್ ಓಪನ್ ಆಗ್ತದೆ. ಇವನು ಹಾರೋ ಟೈಮ್ ಒಳಗೆ ಎಷ್ಟು ವೇಗವಾಗಿ ಗಾಳಿ ಬೀಸ್ತಿರ್ತೈತಿ, ವೇಗವಾಗಿ ಮಳೆ ಬರ್ತಾ ಇರ್ತೈತಿ. 300 km/h ಒಳಗೆ ಗಾಳಿ ಬೀಸ್ತಾ ಇರ್ತೈತಿ. ಆಮೇಲೆ ಮಳೆ ಬೀಳ್ತಿರ್ತೈತಿ. ಅಂಥದ್ರೊಳಗೆ ಇವನು ಅದು ಅಮೌಂಟ್ ತೊಗೊಂಡು ಅದೆಲ್ಲ ತೊಗೊಂಡು ಹಾರಿಬಿಡ್ತಾನೆ. ಹಾರಿದ ತಕ್ಷಣ ಇವನು ಎಲ್ಲಿ ಬಿದ್ದ, ಆಮೇಲೆ ಇವನು ಬದುಕಿದ್ನು ಅಥವಾ ಸತ್ನು, ಆಮೇಲೆ ಇವನು ಬಿದ್ದಿರೋ ಸ್ಥಳ ಎಲ್ಲಿ, ಆಮೇಲೆ ಇವೊಂದು ಏನೋ ಒಂದು ಎವಿಡೆನ್ಸು ಏನೂ ಸಿಗೋದಿಲ್ಲ. ತಕ್ಷಣ ನೆಕ್ಸ್ಟು ಇವೊಂದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ. ನಿಯರ್ ಆಗಿರೋದು ಒಂದು ಫ್ಲೈಟ್ ಸ್ಟೇಷನ್ ಇರ್ತೈತಿ, ಅಲ್ಲಿಗೆ ಇಳಿಸ್ಕೊಂಡ್ಬಿಡ್ತಾರೆ. ಇಳಿಸಿ ಡೈರೆಕ್ಟ್ ಹೋಗಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟ ತಕ್ಷಣ FBI ಅವರು ಸ್ಟಾರ್ಟ್ ಮಾಡ್ತಾರೆ ಇನ್ವೆಸ್ಟಿಗೇಷನ್. FBI ಅಂದ್ರೆ ಫೇಮಸ್ ಇನ್ವೆಸ್ಟಿಗೇಷನ್ ಒಳಗೆ ಹೈ ರ್ಯಾಂಕಿಂಗ್ ಒಳಗೆ ಇರೋದು ಸಂಸ್ಥೆ ಅದು. ಆ ಸಂಸ್ಥೆಯವರಿಗೆ ಇನ್ವೆಸ್ಟಿಗೇಷನ್ ಕೊಡ್ತಾರೆ. ಅವರು ಇನ್ವೆಸ್ಟಿಗೇಷನ್ ಮಾಡಿದಾಗ ಫ್ಲೈಟ್ ಒಳಗೆ ಅವ್ನು ಕುತ್ಕೊಂಡಿರೋ ಸೀಟೆಲ್ಲ ಚೆಕ್ ಮಾಡಿದರು. ಚೆಕ್ ಮಾಡಿದ ತಕ್ಷಣ ಅವ್ರಿಗೆ ಸಿಕ್ಕಿರೋದು ಬ್ಲ್ಯಾಕ್ ಟೈಗೊಂದು ಪಿನ್ ಸ್ಟೋನ್ ಪಿನ್ನು ಕನೆಕ್ಟ್ ಆಗಿರೋದು. ಆಮೇಲೆ ಬಡ್ಸು, ಆಮೇಲೆ ಹರಡಿರೋದು ಒಂದಿಷ್ಟು ಅಮೌಂಟ್ಗಳು ಸಿಕ್ಕು. ನೆಕ್ಸ್ಟು ಅವನು ಹೆಂಗೆ ಬಿದ್ದ, ಯಾವ ವೇಗದೊಳಗೆ ಬಿದ್ದ, ಅವನು ಬದುಕಿದ್ನೋ ಸತ್ತಿದ್ನೋ ಅನ್ನೋದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಅಲ್ಲಿಂದ ಸರೌಂಡಿಂಗ್ ತೊಗೊತಾರೆ. ಸರೌಂಡಿಂಗ್ ಒಳಗೆ ಆಲ್ಮೋಸ್ಟ್ ಇದ್ದಿದ್ದು ದೊಡ್ಡ ದೊಡ್ಡ ಬೆಟ್ಟಗಳು, ಹಿಮದಿಂದ ಕೂಡಿದ್ದ ಪರ್ವತ, ಆಮೇಲೆ ದೊಡ್ಡ ನದಿಗಳದಾವು ಇದ್ದು. ಆಮೇಲೆ ನೆಕ್ಸ್ಟು ಫುಲ್ ಗ್ರೀನರಿ ಫಾರೆಸ್ಟ್ ಇತ್ತು. ಆ ವೇಗದೊಳಗೆ ಬಿದ್ದಿರೋ ಕಾರಣದಿಂದ ಬದುಕಿ ಉಳಿದಿರೋ ಚಾನ್ಸೇ ಇಲ್ಲ ಅಂತ FBI ಅವರು ಹೇಳ್ತಾರೆ. ಹೇಳಿದಾಗ ಆಮೇಲೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಐತಿ, ಆಮೇಲೆ ಅವ್ರು ಬಿದ್ರೂ ಹೆಂಗೆಲ್ಲ ಬಿದ್ದಿರ್ಬೋದು ಅಂತ ಒಂದು ಮ್ಯಾಪ್ ಎಲ್ಲ ಹಾಕ್ತಾರೆ. ಹಾಕಿದ ತಕ್ಷಣ ಆಮೇಲೆ ಒಂದು ಎಕ್ಸ್ಪೆರಿಮೆಂಟು ಮಾಡ್ತಾರೆ. ಸ್ಟಾರ್ಟ್ ಮಾಡಿ 90 kg ಒಂದು ಬಾಕ್ಸ್ ತೊಗೊಂಡೋಗಿ ಮೇಲೆ ಅದ ಫ್ಲೈಟ್ ಒಳಗೆ ತೊಗೊಂಡೋಗಿ ಮೇಲಿಂದ ಒಗೆದು ಆ ಬಾಕ್ಸ್ ಎಲ್ಲಿವರೆಗೂ ಫ್ಲೈಟ್ ಆಗಿ ಬೀಳ್ತೈತಿ, ಆ ಫ್ಲೈಟ್ ಆಗಿ ಬಿದ್ದಿರೋ ಪ್ಲೇಸ್ನ ಚೆಕ್ ಮಾಡ್ತಾರೆ. FBI ಮೇನ್ ಇನ್ವೆಸ್ಟಿಗೇಷನ್ ದೊಡ್ಡದೊಂದು ಸಂಸ್ಥೆ. ಆ FBI ಗೆ ಕಂಡಿಡೋಕ್ಕಾಗಲ್ಲ ಇವನು ಬದುಕಿದಾನ ಸತ್ತಿದಾನ ಅಂತ ಯಾವುದೇ ರೀತಿ ಇನ್ವೆಸ್ಟಿಗೇಷನ್ಗೆ ಅವು
ಇನ್ವೆಸ್ಟಿಗೇಷನ್ ಬೇಕಾಗಿರೋ ಎಲ್ಲ ವಸ್ತುಗಳು ಸಿಕ್ಕರೂ ಅವ್ನಿಗೆ ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗಲ್ಲ ಅವ್ರ ಕೈ ಒಳಗೆ. ನೆಕ್ಸ್ಟು 1974ಗೆ ಟೀನಾ ಬಾರ್ ಹತ್ರ ಒಂದು ನದಿ ಹರಿತಿರ್ತೈತಿ. ಆ ನದಿ ದಂಡಿ ಮೇಲೆ ಒಂದು ಚೌಕಗ ಬಾಕ್ಸ್ಗಳು ಟೈಪು, ಆಮೇಲೆ ಮಣ್ಣಿನೊಳಗೆ ಬಿದ್ದಿರೋದು ಅಮೌಂಟ್ಗಳು ಸಿಗ್ತಾವೆ, ತುಂಡುಗಳು ಸಿಕ್ಕಾಗ ಅವನ್ನ ತೊಗೊಂಡು ಬರ್ತೈತಿ. FBI ತೊಗೊಂಡು ಬಂದು ಇನ್ವೆಸ್ಟಿಗೇಷನ್ ಮಾಡಿ ಅದ್ರ ಮೇಲೆ ಟೆಸ್ಟ್ಗಳನ್ನು ಮಾಡಿ ನೋಡಿದಾಗ 52ರಿಂದ 56 ಫಿಂಗರ್ ಪ್ರಿಂಟ್ಗಳು ಸಿಗ್ತಾವೆ. ಆ ಸಿಕ್ಕಿರೋ ಫಿಂಗರ್ ಪ್ರಿಂಟ್ಗಳನ್ನ ಮ್ಯಾಚ್ ಮಾಡಿ ನೋಡ್ತಾರೆ, ಅವು ಆಗಂಗಿಲ್ಲ. ಆಮೇಲೆ ಒಂದು ಸ್ಕೆಚ್ ಮಾಡಿ ನೋಡಿದಾಗ ಅವನು mid-14 ಇರ್ತಾನೆ, ಆರ್ಮಿ ಮೆನ್ ಅಂತಂದು ಗೊತ್ತಾದಾಗ ಅವನಿಗೆ ರಿಲೇಟೆಡ್ ಆಗಿರೋ ಒಂದಿಷ್ಟು ಜನದ ಫೋಟೋಗಳನ್ನ ತೊಗೊತಾರೆ. 5 ಜನ ರಿಲೇಟೆಡ್ ಆಗಿರೋರು, ಅವನ ಸಸ್ಪೆಕ್ಟ್ಗಳನ್ನು 5 ಜನ ನೋಡ್ತಾರೆ. ಚೆಕ್ ಮಾಡಿ ಆಮೇಲೆ ಅದಕ್ಕೂ ಕರೆಕ್ಟಾಗಿ ಎವಿಡೆನ್ಸ್ಗಳು ಸಿಗಲ್ಲ. ಆಮೇಲೆ ಅದು ಸಿಕ್ಕಿರೋ ಎವಿಡೆನ್ಸ್ಗಳನ್ನು ಯೂಸ್ ಮಾಡ್ಕೊಂಡು ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗಲ್ಲ. ಆಮೇಲೆ ಅವನು DB ಕೂಪರ್ ಹಾರಿದ್ದ ವಿಮಾನದಿಂದ ಹಿಂದೆ ಒಂದು ವಿಮಾನ ಬರ್ತಿರ್ತಂತ. ಆ ವಿಮಾನದೊಳಗೆ ಮುಂದೆ ಜೋರಾಗಿ ತುಫಾನ್ ಬೀಸ್ತಿತ್ತು ಅಂತಂದು ಪೈಲಟ್ ಬಂದು ಹೇಳ್ತಾನೆ. ಆವಾಗ ಆ ತುಫಾನಿಗೆ ಸಿಕ್ಕು ಅವನು ಬದುಕಿರೋಕ್ಕೆ ಚಾನ್ಸ್ ಇಲ್ಲ ಅಂತ ಅನ್ಕೊಂತಾನೆ. ಆದ್ರೆ 5-6 ಜನ ಅಟೆಂಪ್ಟ್ ಮಾಡಿ ಅದೇ ರೀತಿ ಅವನು ಯಾವ ಥರ ಮಾಡಿರ್ತಾನೆ ಹೈಜಾಕು, ಅದೇ ರೀತಿ ಹೈಜಾಕ್ ಮಾಡಿ ಬದುಕಿದವ್ರು ಅದಾರ. ಆಮೇಲೆ ಅವ್ರು ಬದುಕಿದಾರ ಅಂದಾಗ ಈ DB ಕೂಪರು ಯಾಕೆ ಬದುಕಿರಬಾರ್ದು ಅಂತ ಒಂದಿಷ್ಟು ಜನ ಅನ್ಕೊಂತಾರೆ. ಇವಾಗ ಇನ್ವೆಸ್ಟಿಗೇಷನ್ ಎಲ್ಲ ಮುಗಿಸ್ತಾರೆ. 45 ವರ್ಷ FBI ಅವರು ಇನ್ವೆಸ್ಟಿಗೇಷನ್ ಮಾಡಿದ ತಕ್ಷಣ ಅವ್ರಿಗೆ ಒಂದು ಕನ್ಫರ್ಮ್ ಅಂತೂ ಸಿಗಂಗಿಲ್ಲ, ಕ್ಲಿಯರಿಟಿ ಸಿಗಂಗಿಲ್ಲ ಅವರಿಗೆ. ಆಗ ಅದನ್ನು ಕೇಸನ್ನು ಕ್ಲೋಸ್ ಮಾಡಿ DB ಕೂಪರ್ ಬದುಕಿದಾನೋ ಸತ್ತಿದಾನೋ, ಬದುಕಿದ್ರು ಎಲ್ಲಿ ಬದುಕಿದಾನ ಇದು ಯಾವುದು ಹೇಳೋಕ್ಕಾಗಂಗಿಲ್ಲ. ಆವಾಗ FBI ಅವರು ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ, DB ಕೂಪರು ಬದುಕಿರೋಕ್ಕೆ ಚಾನ್ಸ್ ಕಡಿಮೆ ಐತಿ ಅಂತ. ಆದ್ರೆ 5 ಜನ ಅದೇ ರೀತಿ ಹೈಜಾಕ್ ಮಾಡಿ ಬದುಕಿದವ್ರು ಅದಾರ ಅಂತ ಇವನು ಬದುಕಿರೋಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದ್ದರಿಂದ DB ಕೂಪರ್ ಒಂದು ಮಿಸ್ಟೀರಿಯಸ್ ಆಗಿ ಉಳ್ಕೊಂಬಿಡ್ತೈತಿ ಇದೊಂದು ಹೈಜಾಕ್ ಹಿಸ್ಟ್ರಿ ಒಳಗನ. ಇದು ಕೇಸ್ನ ಯಾರ ಕಡೆಯಿಂದನೂ ಕ್ಲಿಯರ್ ಮಾಡೋಕ್ಕಾಗಂಗಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಳಕತ್ತಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರೂ.